ಹಳ್ಳಿಯಲ್ಲಿರುವ ನಿರುದ್ಯೋಗಿ ಯುವಕರಲ್ಲಿ ಮಾದಕ ವಸ್ತು ಬಳಕೆ ಇಷ್ಟೊಂದು ವೇಗವಾಗಿ ಯಾಕೆ ಹರಡುತ್ತಿದೆ? ಎರಡು ರೀತಿಯ ಜನರಿದ್ದಾರೆ. ಅವರು ನಶೆ ಮಾಡೋದಿಲ್ಲ. ಯಾರು ತಮ್ಮ ಪ್ರಸ್ತುತ ಪರಿಸ್ಥಿತಿಯಲ್ಲಿ ತೃಪ್ತರಾಗಿದ್ದಾರೋ ಅವರಿಗೂ ನಶೆ ಬೇಕಾಗಿಲ್ಲ. ಮತ್ತು ಯಾರಿಗೆ ತಮ್ಮ ಸ್ಥಿತಿಯಿಂದ ಮೇಲೆ ಏರೋಕೆ ಒಂದು ಸರಿಯಾದ ದಾರಿಯನ್ನು ಕಂಡುಕೊಂಡಿದ್ದಾರೋ ಅವರಿಗೂ ನಶೆ ಬೇಕಾಗಿಲ್ಲ. ಹಾಗಾದ್ರೆ ನಶೆ ಯಾರಿಗೆ ಬೇಕು? ಈಗ ಅರ್ಥ ಮಾಡಿಕೊಳ್ಳಿ. ಯಾರು ಮಧ್ಯದಲ್ಲಿ ಇದ್ದಾರೋ ಅವರಿಗೆ ಬೇಕು. ಯಾಕೆ ಬೇಕು? ಅವರು ಹಳ್ಳಿಯಲ್ಲಿದ್ದಾರೆ ಮತ್ತು ಆ ಹಳ್ಳಿ ಬಡತನ ಮತ್ತು ಅಶಿಕ್ಷಣದಿಂದ ತುಂಬಿದೆ. ಅಲ್ಲಿ ಪ್ರಗತಿಗೆ ಯಾವುದೇ ದೊಡ್ಡ ಅವಕಾಶಗಳು ಇಲ್ಲ. ಆದ್ರೆ ಅವನಿಗೆ ಬೆಂಗಳೂರಿನ ಅಥವಾ ಅದಕ್ಕಿಂತ ದೊಡ್ಡ ದೊಡ್ಡ ಕನಸುಗಳನ್ನು ತೋರಿಸಲಾಗಿದೆ. ಅಂತಹ ಕನಸುಗಳನ್ನು ಅವನಿಗೆ ಸೋಷಿಯಲ್ ಮೀಡಿಯಾ ಅಥವಾ ಟಿವಿಯಲ್ಲಿ ತೋರಿಸಲಾಗ್ತಾ ಇದೆ. ಮೊದಲನೆಯದಾಗಿ ಆ ಮಾತೆ ತನ್ನಷ್ಟಕ್ಕೆ ತಾನೇ ಸುಳ್ಳಾಗಿದೆ. ಎರಡನೆಯದಾಗಿ ಅದರ ಸ್ವಲ್ಪ ಭಾಗ ವಾಸ್ತವಿಕವಾಗಿದ್ರು. ಆ ವಾಸ್ತವಿಕ ಭಾಗ ಈ ಹಳ್ಳಿಯ ಮನುಷ್ಯನ ತಲುಪುವಿಕೆಯಿಂದ ತುಂಬಾ ದೂರ ಇದೆ. ಹಾಗಾಗಿ ನೀವು ಅವನನ್ನ ಪ್ರಚೋದನೆ ಮಾಡಿದ್ದೀರಾ. ಆದ್ರೆ ಯಾವ ವಿಷಯವನ್ನ ತೋರಿಸಿ ಪ್ರಚೋದಿಸಿದ್ದೀರೋ ಆ ವಿಷಯವನ್ನು ಪಡೆಯಲು ಅವನ ಹತ್ತಿರ ಯಾವುದೇ ಸಾಧನ ಇಲ್ಲ. ಹಾಗಾದ್ರೆ ಈಗ ಈ ಎರಡರ ಮಧ್ಯೆ ಹೇಗೆ ಬದುಕೋದು? ಹಾಗಾಗಿ ಈ ಅಂತರವನ್ನು ಮುಚ್ಚೋಕೆ ನಶೆಯನ್ನು ಬಳಕೆ ಮಾಡಲಾಗುತ್ತೆ. ಪ್ರಜ್ಞೆಯ ಸಾಮಾನ್ಯ ಸ್ಥಿತಿ ತುಂಬಾ ದುಃಖ ಕೊಡೋಕೆ ಶುರು ಮಾಡುತ್ತೆ. ಆಗ ಪ್ರಜ್ಞೆಯ ಸಾಮಾನ್ಯ ಸ್ಥಿತಿಯನ್ನು ತೆಗೆದುಹಾಕೋಕೆ ಮನುಷ್ಯ ಪ್ರಜ್ಞೆ ಇಲ್ಲದಿರುವಿಕೆಯನ್ನ ಆರಿಸಿಕೊಳ್ತಾನೆ. ಅದೇ ನಶ.